ಅಪ್ಪನೇ ಕುತ್ಕೊಳಿಸಿ ಮೈ ತುಂಬ ಎಣ್ಣೆ ಹಚ್ಚಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತಿದ್ದಂಥ ಆ ಚಿಕ್ಕ ವಯಸ್ಸಿನ ನೆನಪುಗಳೆಲ್ಲ ನನಗೆ ಮರಳಿ ಬಂತು. ಎಲ್ಲ ತಂದೆಯಂದ್ರಿಗೆ ಅವ್ರ ಮಕ್ಕಳಂದರೆ ಹೇಗೆ ಇಷ್ಟನೋ ಹಾಗೆಯೇ ನನ್ನ ಅಪ್ಪನ ನನ್ನ ಮುದ್ದಿನ ಮಗಳು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಡ್ ಅರೌಂಡ್ ಮೀ. ಇದು ನಾನು ಲಾಸ್ಟ್ ಟೈಮ್ ಮನೆಗೆ ಹೋದಾಗದು ವಿಡಿಯೋ. ಹೌದು, ನನಗೆ ಗೊತ್ತಿದೆ ಎಲ್ಲ ಯೂಟ್ಯೂಬರ್ ಥರ ನಾನು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಂಥದ್ದು ಯಾವುದೇ ಒಂದು ಅಲ್ಗೋರಿಥಮ್ ನನ್ನಲ್ಲಿ ಇನ್ನೂ ಸ್ಟಾರ್ಟ್ ಆಗಲಿಲ್ಲ. ಯಾಕಂತ ಹೇಳಿದರೆ ನಾನು ವರ್ಕ್ ಸಹ ನನಗೆ ಬ್ಯಾಲೆನ್ಸ್ ಮಾಡಬೇಕಿತ್ತು. ಸೊ ಆದರೆ ನಾನು ಈ ವಿಡಿಯೋವನ್ನು ಒಂದು ಕಷ್ಟಪಟ್ಟು ಎಡಿಟ್ ಮಾಡಿ ಈಗ ಫೈನಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಎಂಡ್ ತನಕ ನೋಡಿ, ಹೀಗೇ ನನಗೆ ಸಪೋರ್ಟ್ ಮಾಡಿ. ದೀಪಾವಳಿ ಹಬ್ಬಕ್ಕಿನ್ನ ಸ್ಪೆಷಲ್ ಮಾಡಬೇಕಲ್ವಾ, ಅದಕ್ಕೆ ಒಂದು 4 ಪ್ಯಾಕೆಟ್ ಹಾಲು ತಗೊಂಡಿದ್ದೀನಿ. ರಸಮಲೈ ಮಾಡುವ ಅಂತ ನನ್ನ ಜೊತೆ ನೀವು ಸಹ ನೋಡಿ. ತಿನ್ನೋದಿಲ್ಲ ಜಾಸ್ತಿ ಸ್ವೀಟ್ ಎಲ್ಲ, ಆದರೆ ಮಾಡ್ಲಿಕ್ಕೆ ತುಂಬ ಇಷ್ಟ ಆಗ್ತದೆ ರಸಮಲೈ. ಅಮ್ಮ ಹೇಳಿದ್ರು ಗುಲಾಬ್ ಜಾಮೂನ್ ಮಾಡೋದು. ಗುಲಾಬ್ ಜಾಮೂನ್ ಎಲ್ಲ ನೋಡಿ ಕಾಮನ್ ಆಗಿ ಮಾಡ್ತಾರೆ, ಸೊ ರಸಮಲೈ ಮಾಡೋದು ಅದು ಸಹ ಫ್ರಮ್ ಸ್ಕ್ರ್ಯಾಚ್ ಅಂತ ಹೇಳಿ ಹಾಲು ತಗೊಂಡು ಬಂದಿದ್ದೇನೆ. 1 ಪ್ಯಾಕೆಟ್ ಹಾಲು ಹಾಕ್ತೇನೆ, ಅದನ್ನೀಗ ಉಡಿಲಿಕ್ಕೆ ಇಡ್ತೇನೆ. ಅದೇ ನಮ್ಮ ಪನೀರ್ ತೆಗೆದು ಅದರಿಂದ ರಸಮಲೈ ಮಲೈ ತೆಗಿತೇನೆ. ಮಲೈ ತೆಗೆದು ಆ ಗುಳ್ಳೆ ಏನು ಮಾಡ್ತಾರೆ ಅದನ್ನು ಮಾಡಿ, ಮತ್ತೆ ಇದೇ ಹಾಲಿಂದ ಅದ ಹಾಲನ್ನು ದಪ್ಪ ಮಾಡಿಕೊಂಡು ಫುಲ್ ಅದರದ್ದು ಏನಿದೆ ರಬ್ಡಿ ಥರ ಮಾಡಿ, ಕಂಪನಿಯಲ್ಲಿ ಕ್ಯಾಶು, ಪೀನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಹಾಕಿ ಒಂದು ಒಳ್ಳೆ ರೀತಿ ರಸಮಲೈ ಮಾಡಿ. ರಸಮಲೈ ಬೇಯ್ತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಹಾಲು ಕುದೀತಾ ಉಂಟು. ಈಗ ಇದನ್ನು ನಾವು ಮಲೈ ಮಾಡೋದು. ಮಲೈ ಅಲ್ಲ, ಅದಕ್ಕೆ ಎಂತ ಹೇಳ್ತಾರೆ, ನನಗೆ ನೆನಪೋಯ್ತು ಎಂತ ಹೇಳ್ತಾರೆ ಅಂತೇಳಿ. ರಬ್ಡಿ ಮತ್ತು ಮಲೈ ಅಂದರೆ ಒಂದೇ ಅನ್ನಿಸ್ತದೆ ನನಗೆ, ಗೊತ್ತಿಲ್ಲ, ಕನ್ಫ್ಯೂಷನ್ ಉಂಟು ಸ್ವಲ್ಪ. ಬಟ್ ಇದನ್ನೀಗ ನಾನೀಗ ರಬ್ಡಿ ಮಾಡ್ತಾ ಇದ್ದೇನೆ. ರಸಮಲೈ ಕೆಲಸ ಇಲ್ಲಿ ಒಂದು 50% ಆಯಿತು. ನಾನು ತೋರಿಸ್ತೇನೆ ನಾನು ರಸಮಲೈ ಹೇಗೆ ಬಂದಿದೆ ಅಂತ. ನಾನು ಅದೊಂದು ವ್ಲಾಗ್ ಅಂದರೆ ಸ್ಮಾಲ್ ವೀಡಿಯೋಸ್ ಮಾಡಿದೆ, ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೇನೆ. ಇಲ್ಲಡಿ ಹೇಗೆ ರೆಡಿಯಾಗಿದೆ, ಚೆಂದಾಗಿದೆ ಅಲ್ಲ, ಗ್ರೇವಿ ಥರ ಆಗಿ. ಸೊ ಇದನ್ನೆಲ್ಲ ಕೊಡುವ ಈಗ ಮನೆ. ನಮ್ಮ ಒಂದು ಕ್ಲೀನಿಂಗ್ ಆಗ್ತುಂಟು ಇಲ್ಲಿ. ನನ್ನಮ್ಮ ಕ್ಲೀನ್ ಮಾಡಿದ್ರಲ್ಲಿ ನನ್ನದು ಇಷ್ಟು ಕಿವಿ ಸಿಕ್ಕಿತ್ತು. ಇವನೊಬ್ಬ ಮೊಬೈಲಲ್ಲಿದ್ದಾನೆ ಬೆಳಗ್ಗಿಂದ, ಇಲ್ಲೋಡ ಇವನಿಗೆ ನೆಟ್ವರ್ಕ್ ಸಿಗೋದಿಲ್ಲ ಮೊಬೈಲ್ ನೋಡಲಿಕ್ಕೆ, ಬಂದುಕೊಂಡು ಈಗ ಇಲ್ಲಿ ಪ್ಯಾಚ್ ಆಗಿದ್ದಾನೆ. ಸ್ಪೆಷಲ್ ಎಂತ ಮಾಡ್ತಿದ್ದಾರೆ, ಸೋಯಾಬೀನ್ ಸ್ಪೆಷಲ್. ಎಂತ ಪಾಪ ಇದು, ಗೀ ರೈಸಾ? ಸೋಯಾಬೀನ್ ಗೀ ರೈಸ್ ಅಂತೆ. ನಮ್ಮದು ಮೇಡಮ್ ಬರೀತಿದ್ದಾರೆ. ಎಂತ ಬರೆಯುವುದು, ಟಿ ವಿ ನೋಡಿಕೊಂಡು ಬರೆಯುವುದು ಅವಳು ಅಲ್ವನಾ? ಅಡಿಗೆ ಎಲ್ಲ ಮುಗಿಸಿ ಇನ್ನು ಆಯುಧ ಪೂಜೆ ನಮ್ಮದೊಂದು ಪೆಂಡಿಂಗ್ ಇತ್ತಂತ ಅಂದ್ಕೊಂಡು ಈ ಸಲ ನಾವು ಅದನ್ನು ಮಾಡಿದ್ವಿ. ನೀರಿಂಚಿನ ಅನ್ಪುನಿ ಇವರೇ ನೋಡಿ ನನ್ನ ಅಮ್ಮ, ಧೈರ್ಯಶಾಲಿ ಅಮ್ಮ. ಅವರಿಗೆ ಪಟಾಕಿ ಬಿಡೋದು, ಮಕ್ಕಳೊಟ್ಟಿಗೆ ಆಟ ಆಡೋದು ಅಂದರೆ ತುಂಬ ಇಷ್ಟ. ಇವಾಗ ಅದೇ ಮಾಡ್ತಾ ಇದ್ದಾರೆ, ಹೆದರಿಕೆನೇ ಇಲ್ಲ. ನಾನೇ ಪಟಾಕಿ ಬಿಡಲಿಕ್ಕೆ ಹೋಗೋದಿಲ್ಲ. ಇವರಿಗೆ ಇಷ್ಟರಲ್ಲೆಲ್ಲ ಎಷ್ಟು ಕ್ರೇಜ್ ಇದೆ ಅಂದರೆ ನನಗೆ ಖುಷಿ ಆಗ್ತದೆ ನೋಡುವಾಗ. 5,000 ಪಟಾಕಿ, 500 ಪ್ಲಸ್ 150 ಪೂರ ಲಗಾಡಿಯಾ? 500 ರೂಪಾಯಿ ಒಂದೇ ದಿನ. ದಿಸ್ ಇಸ್ ಕಲರ್ ಸುಸುರ್ ಗಡ್ಡಿ. ಪುಗೆ ಮಸ್ತ್ ಉಂಡು. ಹೆಲ್ತ್ ಪ್ರಾಬ್ಲಮ್ ಉಂಟು ಬಂದು ಬಿಡೋದಿಲ್ಲ. ಮಸ್ತ್ ಉಂಡು ನಿನ್ನ ಟೀಚರ್ ತೂಪೇರಿತ್ತೆ ಇದೇನೆ ಅನ್ಪ್ಲೈ. ನಿನ್ನ ಬಾಯಿಡ್ ಬುಗೆ ಬತ್ತಿನ ಅಪ್ಪ ಓದ ಮೆಲ್ಲ ಮೇವು ದೆಪ್ಪೆ ನಂದು ಮೇನನ್ ಆರು ಕಜೋದಕ್ಕಿಲ್ಲ ತಕ್ಕೊಂದಿಲ್ಲ. ಯಾ ಬಿಡು ಪೂಜೆ ಚೀತಾ ಸುಸುರ್ ಕಡ್ಡಿ ಬಿಡ್ಲಿ.
ಸರಿ ಮಾಡ್ತಿದ್ದೆವು ಅಂಚಿಂದ ಕೂಡ ಹಚ್ಕೊರ ಒಟ್ಟು ಆಯ್ತು ಸಪ್ರೇಟ್ ಅವನ್ನ ಮೂಜಿ ಮೂಜಿ ಮುಂಚಿ ಬಡಕಿ ಇತ್ತೆ ಒಟ್ಟಿಗೆ ಬಿಡ ಇದು ಆಗಲ್ಲ ಮಾರಾಯ ನೀನ್ ಇಲ್ವಾ ನೋಡಿದ್ರಲ್ಲ ಎಷ್ಟು ಎಂಜಾಯ್ ಮಾಡ್ತೇವೆ ನಾವು. ನಮ್ದು ಎಂಜಾಯ್ಮೆಂಟ್ ಎಲ್ಲ ಮುಗೀತು. ಅಯ್ಯೋ ಇನ್ನು ಹೊರಡಬೇಕಲ್ವಾ ಊರು ಬಿಟ್ಟು ಅನ್ನೋಂಥ ಒಂದು ಬೇಜಾರು ಸಹ ಸ್ಟಾರ್ಟ್ ಆಯಿತು. ಹೋಗುವ ಮುಂಚೆ ಕದ್ರಿ ಮಂಜುನಾಥ್ ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿ ಇಲ್ಲಿ ಬಂದೆ. ಇಲ್ಲಿಂದ ನನ್ನ ಅಮ್ಮನನ್ನು ನಾನು ಶಾಪಿಂಗ್ ಕರ್ಕೊಂಡು ಹೋದೆ. ಎಲ್ಲ ಮಕ್ಕಳಿಗೆ ಒಂದು ಡ್ರೀಮ್ ಇರುತ್ತಲ್ಲ, ನಮ್ಮ ತಂದೆ ತಾಯಿಗೇನಾದರೂ ಕೊಡಿಸ್ಬೇಕಂತ ಹೇಳಿ. ಹಾಗಾಗಿ ಅಮ್ಮನನ್ನು ನಾನು ಸಾರಿ ಶಾಪಿಂಗ್ ಕರ್ಕೊಂಡು ಹೋದೆ. ಇನ್ನೇನು ಮಗಳು ಹೊರಡ್ತಾಳೆ ಅಂತೇಳಿ ನನ್ನ ಅಮ್ಮ ಈ ಥರ ಒಣ ಮೀನು ಬಗೆ ಬಗೆ ತಿಂಡಿ ಎಲ್ಲ ಮಾಡಿದರು. ತಿಂಡಿ ತಿನ್ನುವಾಗ ಖುಷಿ ಆಗ್ತಾಯಿತ್ತು, ಆದರೆ ಇನ್ನು ಊರು ಬಿಟ್ಟು ಹೋಗ್ಬೇಕಲ್ಲ ಅನ್ನೋದು ಬೇಜಾರು ಸಹ ಇತ್ತು. ಸರಿ, ನಾನಿನ್ನು ಹೊರಡ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ.